ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ಚೇತನ. ಇವತ್ತಿನ ಪಾಠದಲ್ಲಿ ನಾವು ಬಾಹ್ಯದಿಂದ ವೃತ್ತಕ್ಕೆ ಸ್ಪರ್ಶಕಗಳ ರಚನೆ ಮಾಡೋದನ್ನು ತಿಳ್ಕೊಂಡಿದ್ದೀವಲ್ವಾ. ಹಾಗೆ ಅದರ ಇನ್ನು ಮುಂದಿನ ಭಾಗವನ್ನು ಇವತ್ತು ನಾವು ಈ ಒಂದು ಅವಧಿಯಲ್ಲಿ ಅಧ್ಯಯನವನ್ನು ಮಾಡೋಣ. ಮಕ್ಕಳೇ, ಇಲ್ಲಿ ನೋಡಿ, 4 ಸೆಂಟಿಮೀಟರ್ ಮತ್ತು 6 ಸೆಂಟಿಮೀಟರ್ ತ್ರಿಜ್ಯಗಳಿರುವ 2 ಏಕಕೇಂದ್ರೀಯ ವೃತ್ತಗಳು ಇವೆ. 4 ಸೆಂಟಿಮೀಟರ್ ಮತ್ತು 6 ಸೆಂಟಿಮೀಟರ್ ತ್ರಿಜ್ಯಗಳಿರುವ 2 ಏಕಕೇಂದ್ರೀಯ ವೃತ್ತಗಳಿವೆ. 6 ಸೆಂಟಿಮೀಟರ್ ತ್ರಿಜ್ಯದ ವೃತ್ತದ ಒಂದು ಬಿಂದುವಿನಿಂದ 4 ಸೆಂಟಿಮೀಟರ್ ತ್ರಿಜ್ಯದ ವೃತ್ತಕ್ಕೆ ಸ್ಪರ್ಶಕವನ್ನು ರಚಿಸಿ ಅಳೆಯಿರಿ ಅಂತ ಹೇಳ್ತಾರೆ. ಸೊ ಇದು ಸ್ವಲ್ಪ ಓದ್ಕೊಂಡು ಸ್ವಲ್ಪ ಸೂಕ್ಷ್ಮವಾಗಿ ನೋಡ್ಕೊಂಡು ಇದನ್ನ ಲೆಕ್ಕವನ್ನ ಮಾಡಬೇಕು. 4 ಸೆಂಟಿಮೀಟರ್ ಮತ್ತು 6 ಸೆಂಟಿಮೀಟರ್ ತ್ರಿಜ್ಯಗಳಿರೋ 2 ಏಕಕೇಂದ್ರೀಯ ವೃತ್ತಗಳಿವೆ. ಏಕಕೇಂದ್ರ ವೃತ್ತಗಳು ಅಂದ್ರೆ ಏನು? ಏಕಕೇಂದ್ರೀಯ ವೃತ್ತಗಳು ಅಂದ್ರೆ ಯಾವುದೇ ಒಂದು 2 ಅಥವಾ 2ಕ್ಕಿಂತ ಹೆಚ್ಚಾಗಿರ್ತಕ್ಕಂಥ ವೃತ್ತಗಳಾಗಿರ್ಬೋದು, ಅವುಗಳಿಗೆ ಒಂದೇ ಕೇಂದ್ರ ಇದ್ದು ಬೇರೆ ಬೇರೆ ತ್ರಿಜ್ಯಗಳಿತ್ತು ಅಂದ್ರೆ ಅವುಗಳನ್ನು ನಾವು ಏಕಕೇಂದ್ರೀಯ ವೃತ್ತಗಳು ಅಂತ ಕರಿತೀವಿ. ಇಲ್ಲಿ ನೋಡಿ, ಈ ಕೇಂದ್ರ O ಅಂತ ತಗೊಂಡ್ರೆ ಇದು ಒಂದು 2 ಸೆಂಟಿಮೀಟರ್ 1 ಸೆಂಟಿಮೀಟರ್ ಆಗಿರಲಿ, ಇದು 2 ಸೆಂಟಿಮೀಟರ್ ತ್ರಿಜ್ಯದ ವೃತ್ತ ಆಗಿರಲಿ, ಇದು ಒಂದು 3 ಸೆಂಟಿಮೀಟರ್ ತ್ರಿಜ್ಯ ಆಗಿರಲಿ. ಇಲ್ಲಿ ಇದು R1 ಅಂತ ತಗೊಂಡು ಇದನ್ನ R2 ಅಂತ ತಗೊಂಡು ಇದನ್ನ R3 ಅಂತ ತಗೊಂಡ್ರೆ ಕೇಂದ್ರ ಮಾತ್ರ ಈ ಸರ್ಕಲ್ ನಂಬರ್ 1ಕ್ಕೆ 2ಕ್ಕೆ ಮತ್ತು 3ಕ್ಕೆ ಕೇಂದ್ರ ಒಂದೇ ಇರುತ್ತೆ. ಅದು ತ್ರಿಜ್ಯಗಳು ಮಾತ್ರ ಇಲ್ಲಿ ನಾವು ಏನಾಗಿದ್ದಾವೆ, ಬೇರೆ ಬೇರೆ ಆಗಿದ್ದಾವೆ. ಅಂದ್ರೆ ಒಂದೇ ಕೇಂದ್ರ ಹಾಗೂ ಬೇರೆ ಬೇರೆ ತ್ರಿಜ್ಯಗಳಿರ್ತಕ್ಕಂಥ ವೃತ್ತಗಳನ್ನ ನಾವು ಏಕಕೇಂದ್ರೀಯ ವೃತ್ತಗಳು ಅಂತ ಕರಿತೀವಿ. ಹಾಗೆ ಬೇರೆ ಬೇರೆ ಕೇಂದ್ರ ಒಂದೇ ತ್ರಿಜ್ಯ ಇದೆ. ಕೇಂದ್ರಗಳು ಫಾರ್ ಎಕ್ಸಾಂಪಲ್ ಇದನ್ನ ಕೇಂದ್ರ ಎ ಅಂತ ತಗೊಂಡು ಇದನ್ನ ಕೇಂದ್ರ ಬಿ ಅಂತ ತಗೊಂಡು ಒಂದೇ ಅಳತೆ ಇರತಕ್ಕಂಥ ಇದು ಕೂಡ 2 ಸೆಂಟಿಮೀಟರು, ಇದು ಕೂಡ 2 ಸೆಂಟಿಮೀಟರು ತ್ರಿಜ್ಯ ಇರ್ತಕ್ಕಂಥ ವೃತ್ತಗಳಾದ್ರೆ ಇವನ್ನ ನಾವೇನ ಕರಿತೀವಿ, ಸರ್ವಸಮ ವೃತ್ತಗಳು ಅಂತ ಕರಿತೀವಿ. ಒಂದೇ ತ್ರಿಜ್ಯ ಬೇರೆ ಬೇರೆ ಕೇಂದ್ರ ಇದ್ರೆ ಅವನ್ನ ಸರ್ವಸಮ ವೃತ್ತಗಳು ಅಂತ ಕರಿತೀವಿ. ಹಾಗೆಯೇ ಒಂದೇ ಕೇಂದ್ರ ಬೇರೆ ಬೇರೆ ತ್ರಿಜ್ಯ ಇರ್ತಕ್ಕಂಥ ವೃತ್ತಗಳನ್ನ ನಾವು ಏಕಕೇಂದ್ರೀಯ ವೃತ್ತಗಳು ಅಂತ ಕರಿತೀವಿ. ಸೊ ಇಲ್ಲಿ 6 ಸೆಂಟಿಮೀಟರ್ ತ್ರಿಜ್ಯದ ವೃತ್ತದ ಒಂದು ಬಿಂದುವಿನಿಂದ 4 ಸೆಂಟಿಮೀಟರ್ ತ್ರಿಜ್ಯದ ವೃತ್ತಕ್ಕೆ ಸ್ಪರ್ಶಕವನ್ನ ರಚನೆ ಮಾಡಬೇಕು. ಫಸ್ಟ್ ನಾವಿಲ್ಲಿ ನೋಡಿ, ಒಂದು 4 ಸೆಂಟಿಮೀಟರ್ ತ್ರಿಜ್ಯದ ವೃತ್ತ, ಇನ್ನೊಂದು 6 ಸೆಂಟಿಮೀಟರ್ ತ್ರಿಜ್ಯದ ವೃತ್ತವನ್ನು ಫಸ್ಟ್ ರಚನೆ ಮಾಡ್ಕೊಳ್ಳೋಣ. ಒಂದು 4 ಸೆಂಟಿಮೀಟರ್ದು ತ್ರಿಜ್ಯದ ವೃತ್ತ ಇಲ್ಲಿ, ಇದು 4 ಸೆಂಟಿಮೀಟರ್ ತ್ರಿಜ್ಯದ ವೃತ್ತ ಆಗಿದೆ, ಕೇಂದ್ರ O ಅಂತ ನೋಡೋಣ. ಇನ್ನೊಂದು 6 ಸೆಂಟಿಮೀಟರ್ ತ್ರಿಜ್ಯದ ಒಂದು ವೃತ್ತ ಅಂತ ತಗೋಣ. ಇನ್ನೊಂದು ಇದೇ ಕೇಂದ್ರವಾಗಿಟ್ಟುಕೊಂಡು 6 ಸೆಂಟಿಮೀಟರ್ ಒಂದು ತ್ರಿಜ್ಯದ ವೃತ್ತವನ್ನು ತೆಗೆದುಕೊಳ್ಳೋಣ. ಇದು ಏಕಕೇಂದ್ರೀಯ ವೃತ್ತಗಳು. ಫಸ್ಟ್ ಏನು, 4 ಸೆಂಟಿಮೀಟರ್ದು ತ್ರಿಜ್ಯದ ಒಂದು ವೃತ್ತ, ನೆಕ್ಸ್ಟ್ 6 ಸೆಂಟಿಮೀಟರ್ ಒಂದು ತ್ರಿಜ್ಯದ ವೃತ್ತ ಅಂತ ಬರುತ್ತೆ. ಆಯ್ತಾ ಮಕ್ಕಳೇ? ಇದು 4 ಸೆಂಟಿಮೀಟರ್ದು ತ್ರಿಜ್ಯದ ವೃತ್ತ, ಹೊರಗಡೆದು 6 ಸೆಂಟಿಮೀಟರ್ದು ತ್ರಿಜ್ಯದ ವೃತ್ತ. ಇದನ್ನ ನಾನು ಎ ಅಂತ ಕರಿತೀನಿ, ಇದನ್ನ ಪಿ ಅಂತ ಕರಿತೀನಿ. ಅಂತ ಆಯ್ತಾ? OA ಅನ್ನೋ ತ್ರಿಜ್ಯ ಎಷ್ಟಿದೆ, ಇಲ್ಲಿಂದ ಇಲ್ಲಿ ತ್ರಿಜ್ಯ ಎಷ್ಟಿದೆ, 4 ಸೆಂಟಿಮೀಟರ್ ಇದೆ. ಆಯ್ತಾ? ಸೊ ಇದರಿಂದ ಇಲ್ಲಿ ಎಷ್ಟು ಸೆಂಟಿಮೀಟರ್ ಇದೆ, ಹೊರಗಡೆ ಪಿ ಪಾಯಿಂಟ್ಗೆ ಎಷ್ಟು ಸೆಂಟಿಮೀಟರ್ ಇದೆ, ಅದು 6 ಸೆಂಟಿಮೀಟರ್ ಇದೆ. ಆಯ್ತಾ? ಸೊ ಅದರ ತ್ರಿಜ್ಯ 6 ಸೆಂಟಿಮೀಟರ್ ಮತ್ತು ಸರ್ಕಲಿನ ತ್ರಿಜ್ಯ 4 ಸೆಂಟಿಮೀಟರ್. ಇದು ಏಕಕೇಂದ್ರೀಯ ವೃತ್ತಗಳು. ಸೊ ಈಗ 2 ಏಕಕೇಂದ್ರ ವೃತ್ತಗಳನ್ನ ಬರೆದಿದ್ದೀವಿ. ಸರ್ಕಲ್ ನಂಬರ್ 1, ಸರ್ಕಲ್ ನಂಬರ್ 2 ಅಂತ ಇಟ್ಕೊಳ್ಳೋಣ. ಇವಾಗ ನೋಡಿ, 6 ಸೆಂಟಿಮೀಟರ್ ತ್ರಿಜ್ಯದ ವೃತ್ತದ 6 ಸೆಂಟಿಮೀಟರ್ ತ್ರಿಜ್ಯದ ವೃತ್ತ ಯಾರು, ಈ ಪಾಯಿಂಟ್ ಪಿ ಇದೆ, ಅದು ಸರ್ಕಲ್ ನಂಬರ್ 2, C2 ಅಂತ ಬರೆಯೋಣ. ಇದನ್ನ C1 ಅಂತ ಬರೆಯೋಣ. C2 C1 ಅಂದ್ರೆ ಇದು ಸರ್ಕಲ್ ನಂಬರ್ 1, ಇದು ಸರ್ಕಲ್ ನಂಬರ್ 2 ಅಂತ ಆಯ್ತಾ? ಸೊ 6 ಸೆಂಟಿಮೀಟರ್ ತ್ರಿಜ್ಯದ ವೃತ್ತದ ಮೇಲಿನ ಯಾವುದೇ ಒಂದು ಬಿಂದುವಿನಿಂದ 6 ಸೆಂಟಿಮೀಟರ್ ತ್ರಿಜ್ಯದ ವೃತ್ತದ ಒಂದು ಬಿಂದುವಿನಿಂದ 4 ಸೆಂಟಿಮೀಟರ್ ತ್ರಿಜ್ಯದ ವೃತ್ತಕ್ಕೆ, ಅಂದ್ರೆ ಈ ಪಾಯಿಂಟ್ನಿಂದ ಈ ಪಾಯಿಂಟ್, ಈ ಸರ್ಕಲ್ಗೆ ಏನು ಮಾಡಬೇಕು, ಸ್ಪರ್ಶಕವನ್ನ ರಚನೆ ಮಾಡಬೇಕು. ತಿಳ್ಕೊಳ್ಳಿ, O ಇಂದ ಎಗೆ 4 ಸೆಂಟಿಮೀಟರ್ ತ್ರಿಜ್ಯ ಇದೆ, O ಇಂದ ಪಿಗೆ 6 ಸೆಂಟಿಮೀಟರ್ ತ್ರಿಜ್ಯ ಇದೆ. ನಮಗೆ ಸರ್ಕಲ್ ಇಲ್ಲ ಅಂತ ಅನ್ಕೋಣ. ಆಯ್ತಾ? ಬಾಹ್ಯ ಬಿಂದು ಯಾವ್ದಾಗುತ್ತೆ, ಇಲ್ಲಿ ನಮಗೆ ಪಿ ಅನ್ನೋ ಬಾಹ್ಯ ಬಿಂದು ಅಂತ ಅನ್ಕೋಣ. ಇಲ್ಲಿ OA ಅನ್ನೋದು ವೃತ್ತದ ತ್ರಿಜ್ಯ. ಸೊ ಕೇಂದ್ರದಿಂದ ಬಾಹ್ಯ ಬಿಂದು ಇರತಕ್ಕಂಥ ದೂರ ಎಷ್ಟಾಗುತ್ತೆ, 6 ಸೆಂಟಿಮೀಟರ್ ಆಗುತ್ತೆ. ಈ ಪಾಯಿಂಟ್ನಿಂದ ಈ ಸರ್ಕಲ್ಗೆ ನಾವು ಸ್ಪರ್ಶಕವನ್ನು ರಚನೆ ಮಾಡಬೇಕು. ಹಾಗಾದ್ರೆ ನಮಗೆ ಬೇಕಾಗಿರ್ತಕ್ಕಂಥ ರೇಖಾಖಂಡ ಯಾವುದು, O ಮತ್ತೆ OP ಅನ್ನೋದು
ಸ್ಪರ್ಶಕಗಳು ಸಿಗ್ತವೆ. ಸೊ ಇಲ್ಲಿ ಬಾಹ್ಯ ಬಿಂದು ಅಂದ್ರೆ ಯಾವ ಪಾಯಿಂಟ್ ಹೋಗ್ಬೇಕು ಹೇಳಿ, 6 ಸೆಂಟಿಮೀಟರ್ ವೃತ್ತದ ಮೇಲೆ ಯಾವುದಾದ್ರೂ ಬಿಂದು. ಸೊ ಈ ಪಿ ಪಾಯಿಂಟ್ ಅನ್ನ ತಗೊಳ್ಳೋಣ ಬಾಹ್ಯ ಬಿಂದು ಆಗಿ, ಆಯ್ತಾ. ಸೊ ಇವಾಗ ನಾವೇನ್ ಮಾಡ್ಬೇಕು, ನೆಕ್ಸ್ಟ್ ಈ OP ನ ರೇಖಾಖಂಡವನ್ನ ಅರ್ಧಿಸಬೇಕು. OP ರೇಖಾಖಂಡ ಅರ್ಧಿಸೋದು ಅಂದ್ರೆ ನಾವು ಅದರ ಒಂದು ಮುಖಾಲ್ ಭಾಗ ತಗೋಬೇಕು. ಮುಖಾಲ್ ಭಾಗ ತಗೊಂಡು O ಮತ್ತೆ P ನ ಕೇಂದ್ರವಾಗಿರಿಸಿಕೊಂಡು ಆ ಎರಡು ಬದಿಯಲ್ಲಿ, ಆ ರೇಖಾಖಂಡದ ಎರಡು ಬದಿಯಲ್ಲಿ ನಾವೇನ್ ಮಾಡಬೇಕು, ಅಲ್ಲಿ ಕಂಸಗಳನ್ನ ಎಳಿಬೇಕು. ಸೊ ಇದನ್ನ ನಾವು ಈ ಪಾಯಿಂಟ್ ಮತ್ತೆ ಈ ಪಾಯಿಂಟ್ ಅನ್ನ ಜಾಯಿನ್ ಮಾಡೋಣ. ನಾವು ಅರ್ಧಿಸ್ತಾ ಇರೋದು ಯಾವ ರೇಖೆ ಹೇಳಿ, OP ರೇಖೆ. ಈ ಸರ್ಕಲ್ ಅನ್ನ ಬಿಟ್ಬಿಡೋಣ. ನಮಗೆ ಬೇಕಾಗಿರೋದು ಕೇಂದ್ರ ಮತ್ತೆ ಬಾಹ್ಯ ಬಿಂದು, ಅರ್ಥ ಆಯ್ತಾ. ಸೊ ಇದನ್ನ X ಮತ್ತೆ Y ಅಂತ ಕರಿತೀವಿ. ಇವಾಗ ನಮಗೆ ಈ ಒಂದು ಛೇದಿಸತಕ್ಕಂಥ ಬಿಂದುನ M ಅಂತ ಕರೆಯೋಣ. ಇವಾಗ ನೋಡಿ OM ಅಥವಾ OM ಅಂತ ತಗೊಂಡ್ರೆ ಅಥವಾ MP ಅಂತ ತ್ರಿಜ್ಯವನ್ನ ತಗೋಬಹುದು. ಇದು ಮೂಲಕ ಹಾದು ಹೋಗಿ ಸರ್ಕಲ್ ನಂಬರ್ 4 ಸರ್ಕಲ್ಸ್ ಇದಾವೆ. ಮೂರನೇ ವೃತ್ತವನ್ನ ನಾವು ಅದು ಮೂಲಕ ಹಾದು ಹೋಗುವ ಹಾಗೆ ನಾವೇನ್ ಮಾಡಬೇಕು, ಒಂದು ವೃತ್ತವನ್ನ ರಚನೆ ಮಾಡಬೇಕು. ಕನ್ಫ್ಯೂಷನ್ ಆಗಬೇಡಿ. ಇದೇನು ಬಂತಲ್ಲ ನಮಗೆ, ಈ ಸರ್ಕಲ್ಲು, ಆ ಸರ್ಕಲ್ ನಮಗೆ ಬೇಕಾಗಿರ್ತಕ್ಕಂಥ ಸರ್ಕಲ್. ಈ ಪಾಯಿಂಟ್ ಏನು ಹೆಚ್ಚಾಗುತ್ತಲ್ಲ ಆ ಬಿಂದುಗಳನ್ನು ನಾವೇನು ಮಾಡಬೇಕು, ಗುರುತಿಸ್ಕೋಬೇಕು. ಅದನ್ನ ಬೇಕಾದ್ರೆ Q ಅಂತ ಕರೆಯೋಣ, ಈ ಪಾಯಿಂಟ್ ಅನ್ನ ಬೇಕಾದ್ರೆ R ಅಂತ ಕರೆಯೋಣ. ನೋಡಿ M ಮತ್ತೆ O, M ಮತ್ತೆ P ಎರಡರಲ್ಲಿ ಯಾವ್ದಾದ್ರು ಒಂದು ತ್ರಿಜ್ಯ ತಗೊಂಡು ಆ P ಪಾಯಿಂಟ್ O ಪಾಯಿಂಟ್ ಮೂಲಕ ಹಾಕುವ ಹಾಗೆ ಒಂದು ಸರ್ಕಲ್ನ ಎಳೆದಿದ್ದೀವಿ. ಆ ಮೂರನೇ ಸರ್ಕಲ್, ಸರ್ಕಲ್ ನಂಬರ್ 1, ಸರ್ಕಲ್ ನಂಬರ್ 2, ಸರ್ಕಲ್ ನಂಬರ್ 3. ಆ ಮೂರನೇ ಸರ್ಕಲ್ ಮೊದಲನೇ ಸರ್ಕಲ್ ಯಾವ ಸರ್ಕಲ್ ಸ್ಪರ್ಶ ಟೆಸ್ಟ್ ಮಾಡಬೇಕಲ್ಲ ಅದು ನೋಡ್ಕೋಬೇಕು. ಆ ಸರ್ಕಲ್ ಏನು ಟೆಸ್ಟ್ ಮಾಡ್ತಾ ಇರೋದು, Q ಬಿಂದು ಮತ್ತೆ R ಬಿಂದುವಿನಲ್ಲಿ ಛೇದಿಸ್ತಾ ಇದೆ. ಹಾಗಾದ್ರೆ ನಾವು ಆ P ಮತ್ತೆ PQ ಮತ್ತೆ PR ನ ಏನು ಮಾಡಬೇಕು, ಸೇರಿಸ್ಕೋಬೇಕು. PQ ಮತ್ತೆ PR ನ ಸೇರಿಸಿದಾಗ ಇದೇನು ಬಂದಿದೆ ನಮಗೆ, ಇವುಗಳು ನಮಗೆ ಸ್ಪರ್ಶಕಗಳಾಗಿವೆ. PQ ಮತ್ತೆ PR ಏನಾಗಿದೆ, ನಾವು ಸ್ಪರ್ಶಕಗಳು. PQ ಮತ್ತೆ PR ಸ್ಪರ್ಶಕಗಳಾಗಿವೆ. ಇದು ಈ ರೀತಿಯಾಗಿ ಬರಬೇಕು. ಇವಾಗ ಅಳತೆ ಮಾಡೋಣ ನಾವು. ಸೊ ಈಗ T is equal to, ಇಲ್ಲಿ ನೋಡಿ ಮಕ್ಕಳೇ, ನಮಗೆ ಸ್ಪಷ್ಟವಾಗಿ ಬೇಕಿತ್ತಲ್ವಾ, ತ್ರಿಜ್ಯ R ಎಷ್ಟು 4 ಸೆಂಟಿಮೀಟರ್. ಕೇಂದ್ರದಿಂದ ಬಾಹ್ಯ ಬಿಂದುವಿನ ದೂರ O ಮತ್ತೆ P ಇದ್ದಾರೆ. ನಮಗೆ ಬಾಹ್ಯ ಬಿಂದು P ಬಾಹ್ಯ ಬಿಂದುವಿನ O ನಿಂದ ಎಷ್ಟು ದೂರದಲ್ಲಿದೆ, ಆ ಎರಡನೇ ಸರ್ಕಲ್ ತ್ರಿಜ್ಯನೇ ಇದಕ್ಕೆ ಬೇಕಾಗಿರ್ತಕ್ಕಂಥ ದೂರ ಆಗಿರುತ್ತೆ. ಸೊ ನಮಗೆ D is equal to ಎಷ್ಟು ಸೆಂಟಿಮೀಟರು, 6 ಸೆಂಟಿಮೀಟರ್. ಹಾಗಾದ್ರೆ D ಸ್ಕ್ವೇರ್ ಮೈನಸ್ R ಸ್ಕ್ವೇರ್, ಅಲ್ಲಿ ಏನು ಬರೀಬೇಕು, D ಸ್ಕ್ವೇರ್ ಅಂದ್ರೆ 6 ವರ್ಗ ಮೈನಸ್ 4 ವರ್ಗ. 6 ಅಂದರೆ 36 ಮೈನಸ್ 4 16 ಅಂತ ಆಗುತ್ತೆ. ಸೊ ಇವಾಗ ನನಗೆ ರೂಟ್ 36ರಲ್ಲಿ 16 ಎಷ್ಟು ಬಂತು, ನಮಗೆ 20 ಬಂತು. 20 ಅಂತಂದರೆ ನಾವಲ್ಲಿ ಎಷ್ಟು 3 3 9 4 4 16 ಆಯಿತು. ಹಾಗಾದರೆ ನಮಗೆ ಅಲ್ಲಿ ಎಷ್ಟು ಬರ್ಬೋದು, 4.5. ಆ ರೀತಿಯಾಗಿ ನಮಗೆ ಆನ್ಸರ್ ಸಿಗುತ್ತೆ. ಸೊ ರೂಟ್ 20 ಅಂದರೆ 4.5 ಅಂತ ಬರೆಯೋಣ. 4.5 ಸೆಂಟಿಮೀಟರ್. ಬೇಕಾದ್ರೆ ನೀವು ಅಳತೆ ಮಾಡ್ಕೊಳ್ಳಿ, ನಿಮಗಲ್ಲಿ ಅಷ್ಟಕ್ಕೆ ಬರುತ್ತೆ. 4.5 ಸೆಂಟಿಮೀಟರ್ ಅಂತಲೇ ಬರುತ್ತೆ. ಅರ್ಥ ಆಯ್ತಾ. ಆಲ್ಮೋಸ್ಟ್ ಅಲ್ಲಿ ನಾವು ಸರಾಸರಿ ಸರಿಸುಮಾರು ಆವ್ರೇಜ್ ತಗೊಳ್ತೀವಿ, ಹತ್ತಿರದ ಸಮೀಪದ ಬೆಲೆಯನ್ನು ತಗೊಳ್ತೀವಿ. ಇಲ್ಲಿ ತ್ರಿಜ್ಯಕ್ಕೆ ಚಿತ್ರದ ಅಳತೆ ಎಷ್ಟು ಬಂತು, 4.5 ಸೆಂಟಿಮೀಟರ್ ಆಯಿತು. ಇದು ಅರ್ಥ ಆಯ್ತಾ ಮಕ್ಕಳ. ಇಲ್ಲಿ ನೋಡಿ 4 ಮತ್ತು 6 ಸೆಂಟಿಮೀಟರ್ ತ್ರಿಜ್ಯಗಳಿರುವ 2 ಏಕಕೇಂದ್ರ ವೃತ್ತ. 4 ಸೆಂಟಿಮೀಟರ್ ಸರ್ಕಲ್ ಹಾಕಿದ್ವಿ, 6 ಸೆಂಟಿಮೀಟರ್ದು ಇನ್ನೊಂದು ಸರ್ಕಲ್ ಹಾಕಿದ್ವಿ. O ಮತ್ತು A ಅನ್ನೋದು ಮೊದಲನೇ ಸರ್ಕಲ್ನ ತ್ರಿಜ್ಯ 4 ಸೆಂಟಿಮೀಟರು. OP ಅನ್ನೋದು ಎರಡನೇ ಸರ್ಕಲ್ನ ತ್ರಿಜ್ಯ 6 ಸೆಂಟಿಮೀಟರ್. ನೆಕ್ಸ್ಟು ಆ ಎರಡನೇ ಸರ್ಕಲ್ ಮೇಲೆ ಯಾವುದಾದ್ರು ಒಂದು ಪಾಯಿಂಟಿಂದ ಮೊದಲನೇ ಸರ್ಕಲ್ಗೆ ನಾವೇನು ಮಾಡಬೇಕು, ಸ್ಪರ್ಶಕವನ್ನು ರಚನೆ ಮಾಡಬೇಕು. ಹಾಗಾದರೆ ಈ O ಮತ್ತು P, OP ಅನ್ನೋದು ಎರಡನೇ ಸರ್ಕಲ್ನ ತ್ರಿಜ್ಯ ತಾನೆ, ಅದೇ ಏನಾಗಿರುತ್ತೆ, ನಮಗೆ ಬೇಕಾಗಿರ್ತಕ್ಕಂಥ ಕೇಂದ್ರ ಮತ್ತು ಬಾಹ್ಯ ಬಿಂದುವಿಗಿರ್ತಕ್ಕಂಥ ದೂರ ಆಗಿರುತ್ತೆ. ಹಾಗಾಗಿ OP is equal to ಎಷ್ಟು, 6 ಸೆಂಟಿಮೀಟರ್ ಆಯಿತು. P ಮತ್ತು PO ನಾವೇನು ಮಾಡಬೇಕು, ಅರ್ಧಿಸ್ಬೇಕು. ಮುಖಾಲ್ಭಾಗವನ್ನು ಅರ್ಧಿಸಿದ್ವಿ. ಪಾಯಿಂಟ್ M ಸಿಕ್ತು. MP ಅಥವಾ MO ಯಾವುದಾದ್ರೂ ಒಂದು ತ್ರಿಜ್ಯವನ್ನು ತಗೊಂಡು ಆ O ಮತ್ತು P ಮೂಲಕ ಹಾದು ಹೋಗಾಗೆ ಸರ್ಕಲ್ ನಂಬರ್ 3 ಅನ್ನು ರಚನೆ ಮಾಡ್ತೀವಿ. ಆ ಸರ್ಕಲ್ ನಂಬರ್ 3 ಆ ಮೊದಲನೇ ಸರ್ಕಲ್ನ ಯಾವ ಬಿಂದುವಿನಲ್ಲಿ ಛೇದಿಸ್ತಾ ಇದೆ, ನಮಗೆ ಬೇಕಾಗಿರೋ ಸ್ಪರ್ಶಕ ಯಾವುದು ಹೇಳ್ರಿ,
4 ಸೆಂಟಿಮೀಟರ್ ತ್ರಿಜ್ಯ ವೃತ್ತಕ್ಕೆ ಆ ಮೊದಲ ಸರ್ಕಲ್ ಯಾವ ಬಿಂದುವಿನಲ್ಲಿ ಛೇದಿಸ್ತಾ ಇದೆಯಲ್ಲ ಆ ಪಾಯಿಂಟ್ಗಳನ್ನು ಕ್ಯೂ ಮತ್ತೆ ಆರ್ ಅನ್ನು ತಗೊಂಡು ಪಿ ಕ್ಯೂ ಮತ್ತು ಪಿ ಆರ್ಗಳನ್ನು ಸೇರಿಸಿದ್ರೆ ನಮಗೆ ಬೇಕಾಗಿರ್ತಕ್ಕಂಥ ತ್ರಿಜ್ಯ ಸಿಗುತ್ತೆ. ಬೇಕಾಗಿರ್ತಕ್ಕಂಥ ವೃತ್ತದ ಸ್ಪರ್ಶಕಗಳು ಸಿಗ್ತವೆ. ಸೊ ಈ ರೀತಿಯಾಗಿ ನಾವು ಲೆಕ್ಕವನ್ನು ಮಾಡಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ ಇದು ಬರೋಣ. 3 ಸೆಂಟಿಮೀಟರ್ ತ್ರಿಜ್ಯದ ಒಂದು ವೃತ್ತವನ್ನು ಎಳೆಯಿರಿ. ಇದರ ವ್ಯಾಸದ 7 ಕಡೆ ಗುರುತಿಸಿ ಅದರ ಮೇಲೆ ಕೇಂದ್ರದಿಂದ 7 ಸೆಂಟಿಮೀಟರ್ ದೂರದಲ್ಲಿರುವ ಪಿ ಮತ್ತು ಕ್ಯೂ ಬಿಂದುಗಳನ್ನು ಗುರುತಿಸಿ ಸ್ಪರ್ಶಕಗಳನ್ನು ರಚಿಸಿ ಅಂತ ಇದೆ. ಏನು ಮಾಡಬೇಕು? 3 ಸೆಂಟಿಮೀಟರ್ ತ್ರಿಜ್ಯದ ಒಂದು ವೃತ್ತವನ್ನು ಎಳೆಯಬೇಕು. ಅದರ ವ್ಯಾಸವನ್ನು ತಗೋಬೇಕು. ಅದು ವ್ಯಾಸವನ್ನು 2 ಬದಿಗೂ ಏನು ಮಾಡಬೇಕು? ವೃದ್ಧಿಸಬೇಕು. ವ್ಯಾಸ ಅಂದರೆ ಸರ್ಕಲ್ ಒಳಗೆ ಇರುತ್ತೆ. ಆ ವ್ಯಾಸವನ್ನು 2 ಕಡೆಗೆ ಏನು ಮಾಡಬೇಕು? ನಾವು ವೃದ್ಧಿಸಬೇಕು. ಅದರ ಮೇಲೆ ಕೇಂದ್ರ ಸೆಂಟರ್ ಕೋನಿಂದ ಆ ವ್ಯಾಸ ಆ ಕಡೆ ವೃದ್ಧಿಸಿದ್ವಲ್ಲ, ಅದು ಅಲ್ಲಿಂದ 7 ಸೆಂಟಿಮೀಟರ್ ದೂರದಲ್ಲಿರ್ತಕ್ಕಂಥ ಪಿ ಮತ್ತು ಕ್ಯೂ ಬಿಂದುಗಳನ್ನು ಗುರುತಿಸಬೇಕು. ಆ ಪಿ ಮತ್ತು ಕ್ಯೂ ಬಿಂದುಗಳಿಂದ ಆ ವೃತ್ತಕ್ಕೆ 2 ಸ್ಪರ್ಶಕಗಳನ್ನು ಎಳಿಬೇಕು. ಮಾಡೋಣವಾ? ಸೊ ಫಸ್ಟ್ ಏನು ಮಾಡಬೇಕು ಹೇಳಿ? ಫಸ್ಟು 3 ಸೆಂಟಿಮೀಟರ್ ತ್ರಿಜ್ಯ ಇರ್ತಕ್ಕಂಥ ವೃತ್ತವನ್ನು ಎಳಿಬೇಕು. ಫಸ್ಟ್ ಏನು ಮಾಡೋಣ? 3 ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತವನ್ನು ಎಳಿದ್ವಿ. ಫಸ್ಟ್ ಸ್ಟೆಪ್ ಆಯ್ತಲ್ವಾ? 3 ಸೆಂಟಿಮೀಟರ್ ತ್ರಿಜ್ಯ ಇರ್ತಕ್ಕಂಥ ವೃತ್ತ, ಅದು ಕೇಂದ್ರ ಓ ಅಂತ ತಗೊಂಡ. ಸೊ ಇದನ್ನು ನಾವು ವ್ಯಾಸ ಇದೆ ಅಲ್ವಾ, ಈ ವ್ಯಾಸವನ್ನು ನಾವು 2 ಬದಿಗೂ ಕೂಡ ಸ್ವಲ್ಪ ಎಕ್ಸ್ಟೆಂಡ್ ಮಾಡೋಣ. ಹೇಳಿದ್ರಲ್ವಾ, ವ್ಯಾಸವನ್ನು 2 ಕಡೆ ವೃದ್ಧಿಸಿ. ಕೇಂದ್ರ ಇದು, ಕೇಂದ್ರದಿಂದ ಇಲ್ಲಿಂದ ಇಲ್ಲಿ ಎಷ್ಟಿರುತ್ತೆ? ಇದು ಎಷ್ಟು ವೃತ್ತ ತ್ರಿಜ್ಯ ಎಷ್ಟು? 3 ಸೆಂಟಿಮೀಟರ್. ಇದು 1.5 ಇರುತ್ತೆ, ಇದು ಕೂಡ 1.5 ಇರುತ್ತೆ. ಅದು ಪ್ರಕಾರ ನಮಗೆ ಈ ಕೇಂದ್ರದಿಂದ ಇಲ್ಲಿಂದ ನಮಗೆ 7 ಸೆಂಟಿಮೀಟರ್ ದೂರದಲ್ಲಿ ಇರಬೇಕು. ಆ ಪಾಯಿಂಟ್ 7 ಸೆಂಟಿಮೀಟರ್ ದೂರದಲ್ಲಿರ್ತಕ್ಕಂಥ ಪಾಯಿಂಟಿಂದ ನಾವು ಏನು ಮಾಡೋಣ? ಗುರುತಿಸೋಣ. ನಮಗೆ ಅದು ಎಷ್ಟಾಗಿದೆ? ಈ ಕೇಂದ್ರದಿಂದ 7 ಸೆಂಟಿಮೀಟರ್ ದೂರ, ಈ ಕೇಂದ್ರದಿಂದ 7 ಸೆಂಟಿಮೀಟರ್ ದೂರ. ಇದನ್ನ ಪಿ ಪಾಯಿಂಟ್ ಅಂತ ತಗೋಣ. ಇದನ್ನ ಬೇಕಂದ್ರೆ ಅರ್ಥ ಆಯ್ತಲ್ವಾ? 3 ಸೆಂಟಿಮೀಟರ್ ತ್ರಿಜ್ಯದ ವೃತ್ತ ರಚನೆ ಮಾಡಿದ್ವಿ. ಅಲ್ಲಿ ವ್ಯಾಸ ತಗೊಂಡ್ವಿ. ವ್ಯಾಸವನ್ನ ಏನು ಮಾಡಿದ್ವಿ? 2 ಕಡೆಯಿಂದ ಎಕ್ಸ್ಟೆಂಡ್ ಮಾಡಿ ಗುರುತಿಸ್ತೀವಿ. ಕೇಂದ್ರದಿಂದ 7 ಸೆಂಟಿಮೀಟರ್ ದೂರದಲ್ಲಿರ್ತಕ್ಕಂಥ 2 ಬದಿಯಲ್ಲೂ ಕೂಡ ಕೇಂದ್ರದಿಂದ ಅದರ ಮೇಲೆ ಕೇಂದ್ರದಿಂದ 7 ಸೆಂಟಿಮೀಟರ್ ದೂರದಲ್ಲಿರುವ ಕೇಂದ್ರದಿಂದ 7 ಸೆಂಟಿಮೀಟರ್ ದೂರ, ಇಲ್ಲಿಂದ ಪಿಗೆ 7 ಸೆಂಟಿಮೀಟರ್ ದೂರ. ಅರ್ಥ ಆಯ್ತಲ್ವಾ? ಬಿ ಇಸ್ ಈಕ್ವಲ್ ಟು ಎಷ್ಟು? 7 ಸೆಂಟಿಮೀಟರ್. ಇಲ್ಲಿಂದ ಈ ಕಡೆಗೆ 7 ಸೆಂಟಿಮೀಟರು, ಇಲ್ಲಿಂದ ಆ ಕಡೆಗೂ ಕೂಡ 7 ಸೆಂಟಿಮೀಟರ್ ಇದೆ. ಇಲ್ಲಿಂದ ಕೂಡ 7 ಸೆಂಟಿಮೀಟರ್. ಕೇಂದ್ರದಿಂದ 7 ಸೆಂಟಿಮೀಟರ್ ದೂರದ ಬಿಂದುವಿನಿಂದ ಪಿ ಮತ್ತು ಕ್ಯೂ ಬಿಂದುಗಳನ್ನ ಗುರುತಿಸಬೇಕು. ಈ ಪಿ ಮತ್ತು ಕ್ಯೂಗಳು ಈ ಸರ್ಕಲ್ಗೆ ಬಾಹ್ಯ ಬಿಂದುಗಳಾಗ್ತವೆ. ಪಿ ಯಿಂದ ಸ್ಪರ್ಶಕ ರಚನೆ ಮಾಡಬೇಕು, ಕ್ಯೂ ನಿಂದ ಸ್ಪರ್ಶಕವನ್ನು ರಚನೆ ಮಾಡಬೇಕು. ಸೊ ಮಾಡೋಣವಾ? ಇವಾಗ ಫಸ್ಟು ಓ ಮತ್ತು ಪಿ ಈ ಕಡೆ ಓ ಪಿ ಅನ್ನು ತಗೋಣ. ಆಯ್ತಾ? ಓ ಪಿ ಯನ್ನು ರೇಖಾಖಂಡಕ್ಕೆ ಮುಕ್ಕಾಲು ಭಾಗ ತಗೋಬೇಕು. ಓ ಪಿ ನ ರೇಖಾಖಂಡಕ್ಕೆ ಮುಕ್ಕಾಲು ಭಾಗ ತಗೊಂಡು ಅಲ್ಲಿ 2 ಬದಿಗಳಲ್ಲೂ ಕೂಡ ಕಂಸಗಳನ್ನು ಒಂದಕ್ಕೊಂದು ಛೇದಿಸೋ ಹಾಗೆ 2 ಬಿಂದುಗಳಿಂದ ನಾವು ಕಂಸಗಳನ್ನು ಎಳಿಬೇಕು. ನೋಡಿ, ಇದು ಒಂದು ಬಿಂದು ಆಯಿತು. ಇದನ್ನ ಎಕ್ಸ್ ಮತ್ತೆ ವೈ ಅಂತ ಕರೆಯೋಣ. ಈ ಪಾಯಿಂಟನ್ನ ಎಂ ಅಂತ ಕರೆಯೋಣ. ಆಯ್ತಲ್ವಾ? ಸೊ ಫಸ್ಟ್ ಒಂದು ಮಾಡಿಬಿಡೋಣ. ಇದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಹೇಳಿ? ಈ ಎಂ ಮತ್ತೆ ಓ ಅಥವಾ ಎಂ ಮತ್ತೆ ಪಿನ ತ್ರಿಜ್ಯವಾಗಿಟ್ಕೊಂಡು ಒಂದು ವೃತ್ತವನ್ನು ಎಳೆಯಬೇಕು. ಒಂದು ವೃತ್ತವನ್ನು ಎಳೆಯೋಣ. ಅದು ದತ್ತವೃತ್ತವನ್ನು 2 ಬಿಂದುಗಳಿವೆ. ದತ್ತವೃತ್ತ ಅಂದರೆ ಇದು 3 ಸೆಂಟಿಮೀಟರ್ ವೃತ್ತ, ತ್ರಿಜ್ಯ 3 ಸೆಂಟಿಮೀಟರ್ ಇರ್ತಕ್ಕಂಥ ವೃತ್ತ. ಆ ಬಿಂದುಗಳನ್ನು ಇಲ್ಲಿ ಛೇದಿಸಿದಲ್ಲ ದತ್ತವೃತ್ತವನ್ನು, ಆ ಬಿಂದುಗಳನ್ನು ಬೇಕಾದರೆ ಎ, ಇದು ಬೇಕಾದರೆ ಬಿ ಅಂತ ಕರೆಯೋಣ. ಇವಾಗ ಆ 2 ಬಿಂದುಗಳನ್ನು ಸೇರಿಸೋಣ. ನೋಡಿ, ಇಲ್ಲಿ ಪಿ ಎ ಒಂದು ಸ್ಪರ್ಶಕ, ಪಿ ಬಿ ಅನ್ನೋದು ಇನ್ನೊಂದು ಸ್ಪರ್ಶಕ ಆಗಿದೆ. ಪಿ ಪಾಯಿಂಟ್ ಅಲ್ವಾ? ಸೊ ನೋಡಿ, ಈ ಕಡೆಗೆ ಪಿ ಎ ಮತ್ತು ಪಿ ಬಿಗಳು ಸ್ಪರ್ಶಕಗಳಾಗಿವೆ. ಯಾವುದಾದ್ರೂ ಪಿ ಪಾಯಿಂಟಲ್ಲಿ ಪಿ ಎ ಮತ್ತು ಪಿ ಬಿಗಳು ಸ್ಪರ್ಶಕಗಳಾಗಿವೆ. ಆಯ್ತಾ? ಪಿ ಪಾಯಿಂಟಿಂದ ಪಿ ಎ ಮತ್ತು ಪಿ ಬಿ ಸ್ಪರ್ಶಕ ಹೇಳಿದ್ವಿ ಅಲ್ವಾ? ಅದೇ ಥರನೇ ಈಗ ನಾವಿಲ್ಲಿ
OQ ನ ರೇಖಾಖಂಡಕ್ಕೆ ನಾವು ಲಂಬಾಂಗ ಕೆಲಸ ಮಾಡಿ Q ಬಿಂದುವಿನಲ್ಲಿ ನಾವು ಎರಡು ಸ್ಪರ್ಶಕಗಳನ್ನು ರಚನೆ ಮಾಡಬೇಕು. ಸೊ ಈಗ ಈ ಕಡೆಯಿಂದ OQ ಅಂತ ತಗೊಂಡಿದ್ದಾಗ ಇವಾಗ ನೆಕ್ಸ್ಟ್ ಈ ಕಡೆಗೆ OQ ನ ರೇಖಾಖಂಡವನ್ನು ಅರ್ಪಿಸಬೇಕು. ಇದರ ಮುಖ್ಯವಾಗಿ ತಗೊಂಡು ಎರಡು ಬದಿಯಲ್ಲೂ ಕೂಡ ಏನ್ ಮಾಡಬೇಕು, ಸ್ಪರ್ಶಕಗಳನ್ನ ಕಂಸಗಳನ್ನ ಮಾಡಬೇಕು. ಆ ಎರಡು ಕಂಸಗಳು ಪರಸ್ಪರ ಒಂದಕ್ಕೊಂದು ಛೇದಿಸೋ ಹಾಗೆ ಎಳಿಬೇಕು. ಅದನ್ನ ಲೈನಿಂದ ಡ್ರಾ ಮಾಡಬೇಕು. ಇದನ್ನ ಎಕ್ಸ್ ವೈ ಎಂದು ಯು ಬಿ ಅಂತ ತಗೋಣ. ಯು ಮತ್ತೆ ಬಿಗಳು ಲೈನ್ ಅಂತ ತಗೋಣ. ಅಲ್ಲಿ ಎನ್ ತಗೊಂಡಿದ್ದೀನಿ, ಇಲ್ಲಿ ಎನ್ ಅಂತ ಇಟ್ಕೊಳ್ಳೋಣ. ಅಲ್ಲಿ ಎನ್ ಅಂತ ತಗೊಂಡಿದ್ವಲ್ಲ, ಇಲ್ಲಿ ಎನ್ ಅಂತ ಇಟ್ಕೊಳ್ಳೋಣ. ಸೊ ಈಗ ಓ ಮತ್ತೆ ಎನ್, ಓ ಮತ್ತೆ ಎನ್ ಆಗಿರ್ಬೋದು ಅಥವಾ ಎನ್ ಮತ್ತೆ ಕ್ಯೂ, ಓ ಎನ್ ಅಥವಾ ಓ ಕ್ಯೂ, ಓ ಎನ್ ಅಥವಾ ಎನ್ ಕ್ಯೂ ಎರಡರಲ್ಲಿ ಯಾವುದೋ ಒಂದು ತ್ರಿಜ್ಯವಾಗಿ ಇಟ್ಕೊಂಡು ಅದನ್ನು ನಾವು ವೃತ್ತವನ್ನು ಮೂಲಕ್ಕೆ ವೃತ್ತವನ್ನು ಎಳೆಯಬೇಕು. ಅದು ದತ್ತ ವೃತ್ತವನ್ನು ಎರಡು ಬಿಂದುಗಳಲ್ಲಿ, ಈ ದತ್ತ ವೃತ್ತವನ್ನು ಎರಡು ಬಿಂದುಗಳಲ್ಲಿ ಸೇರಿಸುತ್ತೆ. ಈ ಪಾಯಿಂಟ್ ಎ ಬಿ ಇರ್ತದೆ. ಇದನ್ನ P2 ಆಗಿದ್ದು ಇದನ್ನ ಆರ್ ಅಂತ ತಗೋಣ, ಇದನ್ನ ಎಸ್ ಅಂತ ಕರೆಯೋಣ. ಇವಾಗ ಆರ್ ಮತ್ತೆ ಎಸ್ಗಳನ್ನು ಸೇರಿಸಿದ್ರೆ ನೋಡಿ, Q ಮತ್ತೆ ಆರ್ ಬಿಂದುಗಳನ್ನು ಸೇರಿಸೋಣ. QR ಮತ್ತು QS ಅನ್ನು ಸೇರಿಸಿದ್ರೆ ನಮಗೆ ಅಲ್ಲಿ 4 ಸ್ಪರ್ಶಕಗಳು ಸಿಗ್ತವೆ. ನೋಡಿ ಮಕ್ಕಳ, Q ನಿಂದ QR ಮತ್ತೆ QS ಸ್ಪರ್ಶಕಗಳು. ಇಲ್ಲಿಂದ ಯಾವುದು QR ಮತ್ತು QSಗಳು ಸ್ಪರ್ಶಕಗಳಾಗಿವೆ. ನೋಡಿ, ಫಸ್ಟ್ ಏನ್ ಮಾಡಿದ್ವಿ, 3 ಸೆಂಟಿಮೀಟರ್ ಸರ್ಕಲ್ ಹೇಳಿದ್ವಿ ಅಲ್ವಾ. 3 ಸೆಂಟಿಮೀಟರ್ ವೃತ್ತದ ವ್ಯಾಸದ ಎರಡು ಬದಿಗೆ ಗುರುತಿಸಿದಾಗ P ಮತ್ತು Q ಪಾಯಿಂಟ್ಗಳು, P ಮತ್ತು P ಪಾಯಿಂಟ್ ಕೇಂದ್ರದಿಂದ P ಪಾಯಿಂಟ್ಗೆ ದೂರ 7 ಸೆಂಟಿಮೀಟರ್. ಈ ಕೇಂದ್ರದಿಂದ Q ಪಾಯಿಂಟ್ಗೆ ಇರತಕ್ಕಂಥ ದೂರ 7 ಸೆಂಟಿಮೀಟರ್. P ನಿಂದ ಈ ವೃತ್ತಕ್ಕೆ 2 ಸ್ಪರ್ಶಕಗಳು ಎಳಿಬೇಕು, Q ನಿಂದ ಈ ವೃತ್ತಕ್ಕೆ 2 ಸ್ಪರ್ಶಕಗಳು ಎಳಿಬೇಕು. ಸೊ ಇಲ್ಲಿ P ಮತ್ತೆ O ನ ಅರ್ಧಿಸಬೇಕು. ಅರ್ಧಿಸಿದಾಗ ನಮ್ಗೆ ಸಿಕ್ಕಂಥ ಎಕ್ಸ್ ವೈ ಎಲ್ಲಿ ಛೇದಿಸುತ್ತೆ, ಎಂ ಅಲ್ಲಿ ಛೇದಿಸುತ್ತೆ. ಸೊ ಎಂ ಪಿ ತ್ರಿಜ್ಯವಾಗಿಟ್ಕೊಂಡು ಆ ದತ್ತ ವೃತ್ತವನ್ನು ಛೇದಿಸುವಾಗ ಒಂದು ವೃತ್ತವನ್ನು ಎಳಿಬೇಕು. ಅದೇ ರೀತಿ O ಮತ್ತೆ Q ಅನ್ನ ನಮ್ಮ ಏರಿಯಾವನ್ನು ಅರ್ಧಿಸಬೇಕು. ಅಲ್ಲಿ ಎನ್ ಪಾಯಿಂಟ್ ಸಿಗುತ್ತೆ. O ಎನ್ ತ್ರಿಜ್ಯವಾಗಿಟ್ಕೊಂಡು O ಮತ್ತೆ Q ಮೂಲಕ ಹಾದು ಹಾಗೆ ದತ್ತ ವೃತ್ತವನ್ನು ಎರಡು ಬಿಂದುಗಳಿಗೆ ಛೇದಿಸುವ ಹಾಗೆ ಒಂದು ವೃತ್ತವನ್ನು ಎಳಿತೀವಿ. ಇಲ್ಲಿ ಎಳೆದಂತಹ ಬಿಂದುಗಳು ಸ್ಪರ್ಶ ಬಿಂದುಗಳು ಎ ಬಿ ಆಗಿರಲಿ, ಇಲ್ಲಿ ಸಿಕ್ಕಂತಹ ಬಿಂದುಗಳು ಆರ್ ಎಸ್ ಆಗಿರಲಿ. ಪಿ ಎ ಮತ್ತೆ ಪಿ ಬಿಗಳನ್ನ ಸೇರಿಸಿದಾಗ ಸ್ಪರ್ಶಕಗಳಾಯಿತು. ಇಲ್ಲಿ ಕ್ಯೂ ಆರ್ ಮತ್ತೆ ಕ್ಯೂ ಎಸ್ ಸೇರಿಸಿದಾಗ ಅವುಗಳು ಕೂಡ ದತ್ತ ವೃತ್ತಕ್ಕೆ ಸ್ಪರ್ಶಕಗಳು ಆಗಿದ್ದಾವೆ. ಸೊ ಈ ರೀತಿಯಾಗಿ ನಾವು ದತ್ತ ವೃತ್ತಕ್ಕೆ ಸ್ಪರ್ಶಕಗಳನ್ನು ಎಳೆಯೋಕ್ಕೆ ಸಾಧ್ಯ ಆಗುತ್ತೆ. ಅರ್ಥ ಆಯ್ತಾ? ಈಗ ನೋಡಿ, ಈ ಒಂದು ಪ್ರಶ್ನೆ ಇದೆ. ಎ ಬಿ = 8 ಸೆಂಟಿಮೀಟರ್ ಇರುವ ಒಂದು ರೇಖಾಖಂಡ ಎಳೆಯಿರಿ. ಎ ಬಿ = 8 ಸೆಂಟಿಮೀಟರ್ ಇರುವ ಒಂದು ರೇಖಾಖಂಡ ಎಳೆಯಿರಿ. ಎ ಕೇಂದ್ರವಾಗಿರಿಸಿ 4 ಸೆಂಟಿಮೀಟರ್ ಉದ್ದದ ಒಂದು ವೃತ್ತ ರಚಿಸಿ ಮತ್ತು ಬಿ ಕೇಂದ್ರವಾಗಿರಿಸಿ 3 ಸೆಂಟಿಮೀಟರ್ ಉದ್ದದ ಒಂದು ಮತ್ತೊಂದು ವೃತ್ತವನ್ನು ರಚಿಸಿ. ಪ್ರತಿ ವೃತ್ತಕ್ಕೆ ಮತ್ತೊಂದು ವೃತ್ತದ ಕೇಂದ್ರದಿಂದ ಸ್ಪರ್ಶಕಗಳನ್ನು ಎಳೆಯಿರಿ. ಸೊ ಕ್ವಶನ್ ನೀಟಾಗಿ ಓದ್ಕೊತಿದ್ದೀರಲ್ವಾ? ಏನು ಬರೀಬೇಕಲ್ಲಿ, ಎ ಬಿ 8 ಸೆಂಟಿಮೀಟರ್ ಒಂದು ರೇಖಾಖಂಡ. ಆ ರೇಖಾಖಂಡದಲ್ಲಿ ಎ ಕೇಂದ್ರವಾಗಿರಿಸಿಕೊಂಡು ಏನು ಮಾಡಬೇಕು, 4 ಸೆಂಟಿಮೀಟರ್ ತ್ರಿಜ್ಯದ ಒಂದು ಸರ್ಕಲ್ ಹಾಕಬೇಕು. ಬಿ ಕೇಂದ್ರವಾಗಿರಿಸಿಕೊಂಡು 3 ಸೆಂಟಿಮೀಟರ್ ತ್ರಿಜ್ಯದ ಮತ್ತೊಂದು ವೃತ್ತವನ್ನು ರಚಿಸಬೇಕು. 2 ಸರ್ಕಲ್ ಸಿಕ್ತು ನಮಗೆ, ಹೌದಾ? ಸೊ 2 ಕೇಂದ್ರಗಳು ಇದೆ. ಆ ಕಡೆ ಎ ಇದೆ, ಈ ಕಡೆ ಬಿ ಇರುತ್ತೆ. ಸೊ ಎ ಕೇಂದ್ರಕ್ಕೆ ಬಿ ಕೇಂದ್ರ, ಇನ್ನೊಂದು ಸರ್ಕಲ್ ಕೇಂದ್ರ ಬಿಂದು ಬಿ ಇದೆ ಅಲ್ಲ, ಅಲ್ಲಿಂದ ಸ್ಪರ್ಶಕ ರಚನೆ ಮಾಡಬೇಕು. ಈ ಬಿ ಕೇಂದ್ರ ಇರ್ತಕ್ಕಂಥ ವೃತ್ತಕ್ಕೆ ಆ ಇನ್ನೊಂದು ಸರ್ಕಲ್ ಇದೆಲ್ಲ, ಎ ಕೇಂದ್ರ ಇರ್ತಕ್ಕಂಥ ಸರ್ಕಲ್, ಆ ಎ ಪಾಯಿಂಟ್ ಇಂದ ಬಿ ಸರ್ಕಲ್ಗೆ ಏನು ಮಾಡಬೇಕು, ಸ್ಪರ್ಶಕವನ್ನು ರಚನೆ ಮಾಡಬೇಕು. ಸೊ ಮಾಡೋಣ ಮಕ್ಕಳ. ಈಗ ನೋಡಿ, ಫಸ್ಟು ಈಗ ನೋಡಿ 8 ಸೆಂಟಿಮೀಟರ್ ತ್ರಿಜ್ಯದ ಒಂದು 8 ಸೆಂಟಿಮೀಟರ್ ರೇಖಾಖಂಡವನ್ನು ಎಳೆಯಿರಿ. ಫಸ್ಟ್ ಬಿ ಮತ್ತೆ ಬಿ, ಇದು ಎಷ್ಟು ಸೆಂಟಿಮೀಟರ್ ಇದೆ, ಇದು ಎರಡು ಕೂಡ 2 ಸೆಂಟಿಮೀಟರ್ ರೇಖಾಖಂಡ ಇದೆ. ಸರಿನಾ? ಇವಾಗ ಏನು ಮಾಡಬೇಕು, ನಾವು
ಆ ಸರ್ಕಲ್ನ ರಚನೆ ಮಾಡಬೇಕು. ಮೊದಲನೇದು ಎಷ್ಟು ಸೆಂಟಿಮೀಟರ್ ಸರ್ಕಲ್ಲು? 4 ಸೆಂಟಿಮೀಟರ್ ಸರ್ಕಲ್ ಇದೆ, ಹೌದಲ್ವಾ? ಸೊ 4 ಸೆಂಟಿಮೀಟರ್ ಸರ್ಕಲ್ನ A ಕೇಂದ್ರವಾಗಿಸ್ಕೊಂಡು ರಚನೆ ಮಾಡೋಣ. A ಕೇಂದ್ರವಾಗಿಸ್ಕೊಂಡು 4 ಸೆಂಟಿಮೀಟರ್ ಸರ್ಕಲ್ ಹಾಕೋಣ ಅಂತ. ನೆಕ್ಸ್ಟು B ಕೇಂದ್ರವಾಗಿರಿಸಿಕೊಂಡು ಎಷ್ಟು ಸೆಂಟಿಮೀಟರ್ ಸರ್ಕಲ್ಲು? 3 ಸೆಂಟಿಮೀಟರ್ ಸರ್ಕಲ್ಲು. B ಎಲ್ಲ ಕೇಂದ್ರವಾಗಿರಿಸಿಕೊಂಡು 3 ಸೆಂಟಿಮೀಟರ್ ತ್ರಿಜ್ಯದ ವೃತ್ತವನ್ನು ಮಾಡೋಣ. ಸೊ B ಎಲ್ಲ ಕೇಂದ್ರವಾಗಿರಿಸಿಕೊಂಡು ಈ ರೀತಿಯಾಗಿ ಬರೆಯೋಣ. ಸೊ ಇದ್ರದ್ದು ತ್ರಿಜ್ಯ ಎಷ್ಟು? 4 ಸೆಂಟಿಮೀಟರ್. ಇದ್ರದ್ದು ತ್ರಿಜ್ಯ ಎಷ್ಟಿದೆ? 1.5 ಸೆಂಟಿಮೀಟರ್ ಇದೆ, ಹೌದಲ್ವಾ? 4 ಮತ್ತೆ 5.5 ಆಯಿತು. ಇಲ್ಲಿ ಇದ್ರದ್ದು ತ್ರಿಜ್ಯ ಎಷ್ಟು? 4 ಸೆಂಟಿಮೀಟರ್ ಅಲ್ವಾ? 4 ಸೆಂಟಿಮೀಟರ್ ಇದ್ರದ್ದು ತ್ರಿಜ್ಯ ಎಷ್ಟು? 3 ಸೆಂಟಿಮೀಟರ್ ಅಲ್ಲ, ಅರ್ಥ ಆಯ್ತಲ್ವಾ? ಅದ್ರದ್ದು 3 ಸೆಂಟಿಮೀಟರ್ ತ್ರಿಜ್ಯ, ಇದ್ರದ್ದು 4 ಸೆಂಟಿಮೀಟರ್ ತ್ರಿಜ್ಯ. ಸೊ ಇವಾಗ ಏನು ಮಾಡಬೇಕು ನಿಮಗೆ? ಇವಾಗ ನೋಡಿ, A ಈ ಪಾಯಿಂಟ್ಗೆ ಈ ಒಂದು ಸರ್ಕಲ್ಗೆ B ಪಾಯಿಂಟಿಗೆ ಸ್ಪರ್ಶಕ ರಚನೆ ಮಾಡಬೇಕು. B ಪಾಯಿಂಟಿಗೆ A ಪಾಯಿಂಟಿಂದ ಸ್ಪರ್ಶಕ ರಚನೆ ಮಾಡಬೇಕು. ಒಟ್ಟಾರೆ ನಡೆಸಿರ್ತಕ್ಕಂಥ ರೇಖಾಖಂಡ ಇದೇನೆ. ಇದರ ಒಂದು ಮುಕ್ಕಾಲು ಭಾಗ ತಗೊಳ್ಳೋಣ. ಮುಕ್ಕಾಲು ಭಾಗ. ಈ ಮುಕ್ಕಾಲು ಭಾಗಕ್ಕೆ ನಾವು A ಇಂದ 2 ಬದಿಯರು ಟಚ್ ಆಗೋ ಹಾಗೆ, B ಇಂದ ಆ ಕಂಸಗಳು ಸೇರಿಸೋ ಹಾಗೆ 2 ಕಂಸಗಳನ್ನು ಎಳೆಯೋಣ, ಅಲ್ವಾ? A ಇಂದ ಮತ್ತೆ B ಇಂದ 2 ಕಂಸಗಳನ್ನು ಎಳೆದು ಅದು ಎಲ್ಲಿ ಟಚ್ ಆಗುತ್ತಲ್ಲ ಆ ಪಾಯಿಂಟನ್ನು ಸೇರಿಸೋಣ. ಇಲ್ಲಿ A ನಿಂದ ಇದು A ನಿಂದ ಮತ್ತೆ AB ರೇಖಾಖಂಡವನ್ನು ಸಹ ಹಾಗೆ ಇಲ್ಲಿ X ಮತ್ತೆ Y ಲೈನ್ ಎಳೆಯಿರಿ. ಇದೇನಿದು ಅರ್ಧಿಸ್ತಾ ಇದೆ, ಇದು ಅರ್ಧಿಸ್ತಾ ಇದೆ. ಸೊ ಇವಾಗ ಈ ಪಾಯಿಂಟ್ ಅನ್ನ M ಅಂತ ಕರಿತೀವಿ. ಎಲ್ಲಿ ವೃತ್ತ ಬಂದಿದೆ ಅಲ್ಲ, ಅದು ಎಕ್ಸ್ ವೈ ನ ಎಲ್ಲಿ ರೇಖಾಖಂಡ ಟಚ್ ಮಾಡುತ್ತಲ್ಲ, ಸೇರಿಸುತ್ತಲ್ಲ, ಆ ಪಾಯಿಂಟ್ ಏನು? M. ಇವಾಗ ನೋಡಿದ್ರೆ ತುಂಬಾ ಈಸಿ ಇದೆ. ಸೇಮ್ ಲೈನ್ ಒಂದೇ ಲೈನ್ ನಾವು ಅರ್ಧಿಸ್ತಾ ಇದ್ವಿ M ಪಾಯಿಂಟ್. ಇವಾಗ ನೋಡಿ AM ಅಥವಾ MB ಇದ್ರ ಮೂಲಕ ಹಾಗೆ ನಾವು ಇಲ್ಲಿ ಒಂದು ವೃತ್ತವನ್ನ ಎಳಿತಾ ಇದ್ದೀವಿ. AM ಮತ್ತೆ MB ಮೂಲಕ ಹಾಗೆ ನಾವಿಲ್ಲಿ ಒಂದು ವೃತ್ತವನ್ನ ಎಳಿತಾ ಇದ್ದೀವಿ. ಇದು A ಮೂಲಕ ಹಾಕಿದ ಮೇಲೆ B ಮೂಲಕ. ಇಲ್ಲಿ ನೋಡಿ, ಈ ಪಾಯಿಂಟ್ ಎಲ್ಲಿ ಛೇದಿಸ್ತಾ ಇಲ್ಲ ಈ ಸರ್ಕಲ್, ಆ ಪಾಯಿಂಟ್ ಅನ್ನ ನಾನು ಇದನ್ನ PQ ಅನ್ನು ತಗೋತೀನಿ. ಅರ್ಥ ಆಯ್ತಲ್ಲ? ಇಲ್ಲಿ ನೋಡಿಲ್ಲ, ಎರಡೂ ಕೂಡ ಒಟ್ಟಿಗೆ ಬರ್ತವೆ. ಮತ್ತೆ ಇನ್ನೊಂದ್ಸರಿ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನಾವೇನ್ ಮಾಡ್ತೀವಿ ಅಂದ್ರೆ A ಪಾಯಿಂಟ್ ಇಂದ ಈ A ಒಂದು ಕೇಂದ್ರಕ್ಕೆ ವೃತ್ತಕ್ಕೆ B ಪಾಯಿಂಟ್ ಇಂದ ಸ್ಪರ್ಶಕ ಇರುತ್ತಾರೆ. ಸೊ ಈ ಒಂದು ಸರ್ಕಲ್ ನ ಈ 2ನೇ ಸರ್ಕಲ್, ಸೊ ಈ 3ನೇ ಸರ್ಕಲ್ ಅದೇನು ಡಾಟೆಡ್ ಲೈನ್ ಬರ್ತಲ್ಲ, ಲಂಬ ಅಂತ ಲೈನ್ ಅರ್ಧಿಸ್ಬಿಟ್ಟು ಆ ಸರ್ಕಲ್ ಇಂದ ಬಂದಿರತಕ್ಕಂಥ ಒಂದು ಸ್ಪರ್ಶ ಬಿಂದುಗಳನ್ನ ಗುರುತಿಸಿದ್ದೀವಲ್ಲ, ಈ ಸ್ಪರ್ಶ ಬಿಂದುವಿನಿಂದ ನಾವು B ನಿಂದ A ವೃತ್ತಕ್ಕೆ ನಾವೇನ್ ಮಾಡ್ತಾ ಇದೀವಿ? ಸ್ಪರ್ಶಕಗಳನ್ನ ಎಳಿತಾ ಇದ್ದೀವಿ. ಸೊ ಇವೆರಡನ್ನ ಜಾಯಿನ್ ಮಾಡೋದಷ್ಟು PB ಮತ್ತೆ BQ ಸ್ಪರ್ಶಕ ಎಳಿತೀವಿ. A ವೃತ್ತಕ್ಕೆ PB ಮತ್ತೆ BQಗಳು ಸ್ಪರ್ಶಕಗಳು. PB ಮತ್ತು BQ ಸ್ಪರ್ಶಕಗಳು. A ವೃತ್ತದಿಂದ ವೃತ್ತಕ್ಕೆ ಕೇಂದ್ರದ ವೃತ್ತಕ್ಕೆ 2 ಸ್ಪರ್ಶಕಗಳಾಗ್ತವೆ. ಸರಿನಾ ಮಕ್ಕಳ? ಇದಾಗಿದೆ. ಇವಾಗ ನೋಡಿ, B ಪಾಯಿಂಟ್ ಇಂದ B ಕೇಂದ್ರವಾಗಿರ್ತಕ್ಕಂಥ ವೃತ್ತಕ್ಕೆ A ಬಿಂದುವಿನ ಸ್ಪರ್ಶಕ ರಚನೆ ಮಾಡಬೇಕಾದ್ರೆ ಏನ್ ಮಾಡ್ತೀವಿ? AB ರೇಖಾಖಂಡವನ್ನು ಅರ್ಧಿಸ್ತಿದ್ದೀವ. ಸೊ ಇಲ್ಲಿ ಬಂದಿದೆ XY, ಆ ಪಾಯಿಂಟ್ ಛೇದಿಸ್ತಕ್ಕಂಥ ಬಿಂದು M ಆಗಿದೆಯಾ? ಸೊ MB ಅನ್ನು ತ್ರಿಜ್ಯವಾಗಿಟ್ಕೊಂಡು ಅಥವಾ MA ತ್ರಿಜ್ಯವಾಗಿಟ್ಕೊಂಡು ಒಂದು ವೃತ್ತ ಎಲ್ಲಿದ್ದೀವಿ? ಇಲ್ಲಿ ತನಕ ಸೇರಿದೆ. ಇವಾಗ ಈ ವೃತ್ತ 3ನೇ ವೃತ್ತ ಬಂದಿದೆ. ಆ ವೃತ್ತ ಫಸ್ಟ್ನೇ ಸರ್ಕಲ್ A ಕೇಂದ್ರವಾಗಿರ್ತಕ್ಕಂಥ ವೃತ್ತವನ್ನ ಎಲ್ಲಿ ಛೇದಿಸ್ತಾ ಇದೆ? ಅದು ಇದರ ಒಂದು ಸ್ಪರ್ಶಕ ಆಗುತ್ತೆ. ಇವಾಗ ಅದೇ ಒಂದು 3ನೇ ವೃತ್ತ B ಕೇಂದ್ರವಾಗಿರ್ತಕ್ಕಂಥ ವೃತ್ತವನ್ನ ಎಲ್ಲಿ ಛೇದಿಸ್ತಾ ಇದೆಯಲ್ಲ, ಆ ಬಿಂದುಗಳು ಈ ವೃತ್ತಕ್ಕೆ ಸ್ಪರ್ಶ ಬಿಂದುಗಳಾಗ್ತವೆ. ಆ ಮತ್ತೆ S. ಇವಾಗ ಎಲ್ಲಿದೆ
ಮಾಡಬೇಕು. ಹಾಗೆ ಎಸ್ ಪಾಯಿಂಟಿಂದ ಎನ ಜಾಯಿನ್ ಮಾಡಬೇಕು. ಸೊ ಈ ವೃತ್ತಕ್ಕೆ ಈ ಬಿ ಕೇಂದ್ರವಾಗಿರ್ತಕ್ಕಂಥ ವೃತ್ತಕ್ಕೆ ಎ ಆರ್ ಮತ್ತೆ ಎ ಎಸ್ಗಳು ಸ್ಪರ್ಶಕ ಆಗಿವೆ. ಅರ್ಥ ಆಯ್ತಾ ಮಕ್ಕಳ? ಬಿ ಕೇಂದ್ರದ ವೃತ್ತಕ್ಕೆ ಯಾವ ಸ್ಪರ್ಶಕಗಳು? ಬಿ ಕೇಂದ್ರದ ವೃತ್ತಕ್ಕೆ ಸ್ಪರ್ಶಕಗಳು ಯಾವ್ದಾಗ್ತವೆ? ಯಾವುದು? ಎ ಆರ್ ಮತ್ತು ಎ ಎಸ್ಗಳು. ಎ ಆರ್ ಮತ್ತು ಎ ಎಸ್ಗಳು ಸ್ಪರ್ಶಕಗಳಾಗಿವೆ. ಎ ಆರ್ ಮತ್ತೆ ಎ ಎಸ್ಗಳು ಸ್ಪರ್ಶಕಗಳು ಆಗಿವೆ. ಅರ್ಥ ಆಯ್ತು ಅಲ್ವಾ ಮಕ್ಕಳ? ಇಲ್ಲಿ ನೋಡಿ, ಫಸ್ಟ್ ಏನ್ ಮಾಡಿದ್ವಿ ಅಂದ್ರೆ ಎ ಬಿ ರೇಖಾಖಂಡ 8 ಸೆಂಟಿಮೀಟರ್ ತಗೊಂಡ್ವಿ. ಕೇಂದ್ರ ಎ ಮತ್ತು ಕೇಂದ್ರ ಬಿ ಮೂಲಕ 4 ಸೆಂಟಿಮೀಟರ್ ವೃತ್ತ ಮತ್ತೆ 3 ಸೆಂಟಿಮೀಟರ್ ವೃತ್ತವನ್ನು ಹಾಕಿದ್ವಿ. ನೆಕ್ಸ್ಟ್ ಎ ಪಾಯಿಂಟ್ ಇಂದ ಬಿ ವೃತ್ತಕ್ಕೆ, ಬಿ ಪಾಯಿಂಟ್ ಇಂದ ಎ ವೃತ್ತಕ್ಕೆ ಸ್ಪರ್ಶಕ ಎಳಿಬೇಕು. ಫಸ್ಟ್ ಎ ಪಾಯಿಂಟ್ ಇಂದ ಎಳಿಬೇಕಲ್ವಾ? ಸೊ ಎ ಪಾಯಿಂಟ್ ಇಂದ ಎ ವೃತ್ತಕ್ಕೆ ಮತ್ತೆ ಬಿ ನಿಂದ ಎಳಿಬೇಕಲ್ವಾ? ಎ ಬಿ ರೇಖಾಖಂಡವನ್ನು ಅರ್ಧಿಸಿದ್ವಿ. ಆ ಪಾಯಿಂಟ್ ಎಂ ಅಂತ ಸೂಚಿಸಿದ್ವಿ. ಸೊ ಎಂ ಎ ತ್ರಿಜ್ಯವಾಗಿ ಇಟ್ಕೊಂಡು ಒಂದು ಸರ್ಕಲ್ ಹಾಕಿದ್ವಿ. ಆ ಸರ್ಕಲ್ ಪಿ ಮತ್ತೆ ಕ್ಯೂ ಬಿಂದುವಿನಲ್ಲಿ ಛೇದಿಸ್ತಾ ಇದೆ ದತ್ತ ವೃತ್ತವನ್ನ, 4 ಸೆಂಟಿಮೀಟರ್ ವೃತ್ತವನ್ನ. ಸೊ ಆ ಪಾಯಿಂಟ್ ಇಂದ ಬಿಗೆ ಜಾಯಿನ್ ಮಾಡಿದಾಗ ಅವುಗಳ ಸ್ಪರ್ಶಕ ಆಗುತ್ತೆ. ಅದೇ ರೀತಿಯಾಗಿ ಆ ಸರ್ಕಲ್ ಈ ಬಿ ಕೇಂದ್ರವಾಗಿರ್ತಕ್ಕಂಥ ಸರ್ಕಲ್ ಇಲ್ಲಿ ಸಂಧಿಸ್ತಾ ಇದೆಯಲ್ಲ, ಛೇದಿಸ್ತಾ ಇದೆಯಲ್ಲ, ಆ ಬಿಂದುಗಳು ಆರ್ ಎಸ್ ಆಯಿತು. ಸೊ ಎ ಇಂದ 6 ಎ ಇಂದ ಎಸ್ ನ ನಾವು ಸೇರಿಸಿದಾಗ ಬಿ ಕೇಂದ್ರವಾಗಿ ಇರುವ ವೃತ್ತಕ್ಕೆ ಅವುಗಳೇನಾಗಿರ್ತವೆ? ಸ್ಪರ್ಶಕ ಆಗಿರ್ತವೆ. ಸೊ ಈಗ ಲೆಕ್ಕ ಮಾಡಿದ್ವಲ್ವಾ? ಇವಾಗ ನಿಮಗೊಂದು ಐಡಿಯಾ ಬಂತಲ್ವಾ? ಸೊ ಒಟ್ಟಾರೆ ಆ ಕ್ವಶನ್ ಓದ್ಕೊಂಡು ಏನು ಕೊಟ್ಟಿರ್ತಾರೆ ಬರ್ಕೊಂಡು ನಾವು ಅದೇ ರೀತಿಯಾಗಿ ರಚನೆಗಳನ್ನ ಮಾಡಬೇಕಾಗುತ್ತೆ. ಸೊ ಇದು ಈ ಒಂದು ಬಾಹ್ಯ ಬಿಂದುವಿಂದ ವೃತ್ತಕ್ಕೆ ಎಳೆದಂತಹ ಸ್ಪರ್ಶಕಗಳ ರಚನೆ ಆಗಿರುತ್ತೆ. ಅರ್ಥ ಆಯ್ತದ ಮಕ್ಕಳ? ಸೊ ಮುಂದಿನ ತರಗತಿಯಲ್ಲಿ ಇನ್ನೂ ಹೆಚ್ಚು ಹಲವು ಲೆಕ್ಕಗಳನ್ನು ಮಾಡೋಣ. ಧನ್ಯವಾದಗಳು.